ಒಂದು ಗ್ರಾಮದಲ್ಲಿರುವ ಬೆಟ್ಟದ ಮೇಲೆ ದಟ್ಟವಾದ ಕಪ್ಪನೆಯ ಮೋಡಗಳು ಹಬ್ಬಿರುತ್ತದೆ. ನೋಡುತ್ತಾ ಇರುವಾಗಲೇ ಆಕಾಶಕ್ಕೆ ತೂತು ಬಿದ್ದ ಹಾಗೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ತಣ್ಣನೆಯ ಗಾಳಿ ಅಡಿಗೆ ಮನೆ ಕಿಟಕಿಯೊಳಗಿಂದ ಪ್ರವೇಶಿಸುತ್ತಾ ಮನೆಯೊಳಗಿರುವ ಬಿಸಿಯನ್ನು ಹರಿಸುತ್ತದೆ. ಆ ದಿನ ಆ ತಣ್ಣನೆಯ ಸಾಯಂಕಾಲದ ವೇಳೆ ಪ್ರಸಾದ್ ಹಾಲ್ನಲ್ಲಿರುವ ಈಸಿ ಚೇರ್ ಅಲ್ಲಿ ಕೂತ್ಕೊಂಡು ಹೊರಗಡೆ ಬೀಳ್ತಾ ಇರುವ ಮಳೆಯನ್ನ ನೋಡ್ತಾ ಇರ್ತಾನೆ. ಪಕ್ಕದಲ್ಲಿಯ ಶಾರದಾ ಚಳಿಗೆ ಸ್ವಲ್ಪ ನಡುಗುತ್ತಾ ಕೈಯನ್ನು ಉಜ್ಜಿಕೊಳ್ಳುತ್ತಾ ಬಂದು ಕೂತ್ಕೋತಾಳೆ. ಏನು ಅಂದ್ರೆ ಹೊರಗಡೆ ನೋಡಿದ್ರ ಮಳೆ ಹೇಗೆ ಬೀಳ್ತಾ ಇದೆ? ಚಳಿಗೆ ಮೂಳೆ ಕೊರಿತಾ ಇದೆ ರೀ, ನರ ನರಗಳು ನಡುಗಿಸ್ತಾ ಇದೆ. ಇಂತಹ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರೂ ಹೊಟ್ಟೆಲಿ ಬಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ? ಈ ತಣ್ಣಗಿರೋದಕ್ಕೆ ಮನಸ್ಸೇನಕ್ಕೋ ಸುಮ್ನಿರ್ತಾ ಇಲ್ಲ ರೀ. ಹೌದು ಶಾರದಾ, ವಾತಾವರಣ ನಿಜವಾಗಿ ಬಹಳ ತಣ್ಣಗಿದೆ. ನಾನಂತೂ ಸ್ವಲ್ಪ ಶುಂಠಿ ಯಾಲಕ್ಕಿ ಹಾಕಿದ ಬಿಸಿ ಬಿಸಿ ಟೀ ಕುಡಿಯೋಣ ಅಂದ್ಕೊಂಡೆ. ಆದ್ರೆ ನಿನ್ ಮುಖ ನೋಡ್ತಾ ಇದ್ರೆ ಆ ಟೀಗಿಂತ ದೊಡ್ಡ ಪ್ಲಾನೇ ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಿನ್ನ ಕಣ್ಣಿನಲ್ಲಿ ಏನೋ ಒಂದು ರುಚಿಕರವಾದ ಅಡಿಗೆ ಕುಣಿತಾ ಇರೋ ಹಾಗಿದೆ. ಟೀ ಅಲ್ಲ, ಉಪ್ಪಿನಕಾಯಿ ಅಲ್ಲ. ನನ್ಗೇನಕ್ಕೋ ಈ ದಿನ ಮನಸ್ಸು ಆಸೆ ಪಡ್ತಾ ಇದೆ. ಬಿಸಿ ಬಿಸಿಯಾಗಿ ಎಣ್ಣೆಯಿಂದ ಈಗಲೇ ತೆಗೆದ ಚೆನ್ನಾಗಿ ಕರಿದ ಉಬ್ಬಿದ ಪೂರಿಗಳು, ಅದ್ರ ಜೊತೆ ಘಾಟಾದ ಬಾಯಲ್ಲಿ ಹಾಕಿದ್ರೆ ಕರಗಿ ಹೋಗುವ ಮಟನ್ ಕರಿ ಅದ್ಕೊಂಡ್ ತಿಂದ್ರೆ ಹಬ್ಬ, ಅದು ಎಷ್ಟು ಅದ್ಭುತವಾಗಿರುತ್ತೋ ಅಲ್ವಾ? ಈ ಮಳೆಗೆ ಆ ಬಿಸಿ ಪೂರಿಗೆ ಸಾಟಿ ಇಲ್ಲ ರೀ. ಆಲೋಚನೆ ಅಂತೂ ತುಂಬಾ ಚೆನ್ನಾಗಿದೆ ಶಾರದಾ. ಕೇಳ್ತಾ ಇದ್ರೇನೆ ನನ್ ಬಾಯಲ್ಲಿ ಜೊಲ್ಲು ರಸ ಹರಿತಾ ಇದೆ. ಆದ್ರೆ ಈ ಕುಂಭದ್ರೋಣ ಮಳೆಯಲ್ಲಿ ಹೊರಗೆ ಹೋಗಿ ಮಟನ್ ತರೋದು ಯಾರು? ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಹೊರತು ಈ ಮಿಂಚು ಗುಡುಗು ಸಿಡಿಲುಗಳಲ್ಲಿ ಹೊರಗಡೆ ಯಾರಾದ್ರೂ ಕಾಲಿಡ್ತಾರಾ? ಆಗಲೇ ದೊಡ್ಡ ಮಗ ರಮೇಶ್ ಕೈಯಲ್ಲಿ ಒದ್ದೆಯಾಗದೆ ಗಟ್ಟಿಯಾಗಿ ಹಿಡಿದುಕೊಂಡ ಒಂದು ಕವರ್ ಜೊತೆ ಒಳಗಡೆಗೆ ಬರ್ತಾನೆ. ಅವನ ಬಟ್ಟೆ ಸ್ವಲ್ಪ ಒದ್ದೆಯಾಗಿರುತ್ತದೆ, ಮುಖದಲ್ಲಿ ಮಾತ್ರ ವಿಜಯ ಸಾಧಿಸಿದ ನಗು ಇರುತ್ತೆ. ಏನಪ್ಪಾ, ನಿಮ್ಮ ದೊಡ್ಡ ಮಗನ ಬಗ್ಗೆ ನಿಮಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ವಾ? ಮೋಡ ಕವಿದಾಗ್ಲೇ ಅನ್ಕೊಂಡೆ ಈ ದಿನ ಅಮ್ಮ ಖಚಿತವಾಗಿ ಏನೋ ಒಂದು ವೆರೈಟಿ ಕೇಳ್ತಾಳೆ ಅಂತ. ಅದ್ರಲ್ಲಿಯೂ ಈ ಮಳೆ ಬೀಳ್ತಾ ಇದ್ರೆ ಅಮ್ಮನ ಮನಸ್ಸು ಸುಮ್ನೆ ಇರಲ್ಲ ಅಂತ ನಂಗೆ ಮೊದ್ಲೇ ಗೊತ್ತು. ಅದಕ್ಕೆ ಮೊದ್ಲೇ ಓಡೋಡಿ ಹೋಗಿ ತಾಜಾ ತಾಜಾ ಮಟನ್ ತಗೊಂಡ್ಬಂದಿದ್ದೀನಿ. ಬಿಸಿ ಬಿಸಿ ಕರಿಗಾಗಿ ಫ್ರೆಶ್ ಮಟನ್. ಹೇಯ್ ರಮೇಶು, ನಿಜವಾಗಿ ನೀನ್ ನನ್ನ ಹೊಟ್ಟೆಲೆ ಹುಟ್ಟಿದ್ಯಾ ಕಣೋ. ನನ್ನ ಮನಸ್ಸಲ್ಲಿ ಏನಿದೆಯೋ ನಿಂಗೆ ಮೊದ್ಲೇ ಗೊತ್ತಾಗಿ ಹೋಯ್ತು. ಅಮ್ಮನ ಹೊಟ್ಟು ತಣ್ಣಗಿರ್ಬೇಕು ಅಂತ ಆಸೆ ಪಡುವ ಮಗ ಕಣೋ ನೀನು. ಸರಿ, ಮಟನ್ ಅಂತೂ ಬಂದ್ರು, ಮತ್ತೆ ಇದನ್ನ ಮಾಡೋದು ಯಾರು? ಮೂವರು ಸಸ್ಯರು. ಈ ದಿನ ಅಡಿಗೆ ಜವಾಬ್ದಾರಿ ಯಾರದ್ದು? ಒಬ್ರು ಮಾಡಿದ್ರೆ ಇನ್ನೊಬ್ರಿಗೆ ಹಿಡ್ಸಲ್ವಲ್ಲ. ಅಲ್ಲಿಗೆ ಬರ್ತಾ ಇದೀನಿ. ಮೂವರು ಸಸ್ಯರು 3 ವಿಭಿನ್ನ ಪ್ರಾಂತ್ಯದಿಂದ ಬಂದಿದ್ದಾರೆ. ದೊಡ್ಡ ಸೊಸೆ ಅನಾಮಿಕಂದು ಆಂಧ್ರ ಕೊನೆಸೀಮೆ, ಎರಡನೇ ಸೊಸೆ ಅವನಿದ್ದು ತೆಲಂಗಾಣ ಕರೀಂನಗರ, ಮೂರನೇ ಸೊಸೆ ಅಂಜಲಿದೇನೋ ರಾಯಲಸೀಮೆ. ಅವರವರ ಪದ್ಧತಿ ಅವರದ್ದು, ಅವರವರ ರುಚಿ ಅವರದ್ದು. ಈ ದಿನ ಮೂವರ ಮಧ್ಯ ಒಂದು ಚಿಕ್ಕ ಅಡಿಗೆ ಪಂದ್ಯ ಇಟ್ರೆ ಹೇಗಿರುತ್ತೆ ಅಂತೀರಾ? ಪಂದ್ಯನ? ಈ ವಯಸ್ಸಲ್ಲಿ ನಿನಗೆ ತಮಾಷೆ ಏನು ಶಾರದಾ? ಮೂವರು ಅಡಿಗೆ ಮನೆಯಲ್ಲಿ ಜಗಳವಾಡದೆ ಇದ್ರೆ ಸಾಕು, ಒಬ್ರ ಮಸಾಲೆ ಒಬ್ರು ಬದಲಾಯಿಸ್ಕೊಂಡು ಗಲಾಟೆ ಮಾಡ್ತಾರೆ ಏನೋ. ಜಗಳ ಯಾಕೆ ಆಡ್ತಾರೆ ರೀ? ಇದು ಪ್ರೇಮದಿಂದ ಕೂಡಿದ ಪೈಪೋಟಿ. ಯಾರ ಕೈಯಲ್ಲಿ ಎಷ್ಟು ರುಚಿ ಇದೆಯೋ ನೋಡೋಣ. ನಮ್ಮ ಸೊಸೆಯರ ನೈಪುಣ್ಯವನ್ನು ಪರೀಕ್ಷಿಸಲಿಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಸಿಕ್ಕಲ್ಲ. ಮೂವರು ಅಡಿಗೆ ಆಸ್ವಾದಿಸೋಣ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಮೂವರು ಸೊಸೆಯರನ್ನು ಹಾಲ್ಗೆ ಕರೆಯುತ್ತಾಳೆ. ಅನಾಮಿಕಾ ಶಾಂತವಾಗಿ ಪದ್ಧತಿಯಿಂದ ನಡ್ಕೊಂಡು ಬರುತ್ತಲೇ ಅವನಿ ತನ್ನ ಫೋನಲ್ಲಿ ಏನೋ ಅಡಿಗೆ ವಿಚಾರವನ್ನು ನೋಡುತ್ತಾ ಪಕ್ಕದಲ್ಲಿಟ್ಟು ಬರುತ್ತಾಳೆ. ಅಂಜಲಿ ಚಳಿಗೆ ಶಾಲನ್ನು ಹೊದ್ದುಕೊಂಡು ಮೂವರು ಅತ್ತೆ ಮುಂದೆ ಎದುರಾಗಿ ನಿಲ್ಲುತ್ತಾರೆ. ಸೊಸೆಂದ್ರೆ, ಹೊರಗಡೆ ಮಳೆ ನೋಡಿದಿರಲ್ಲ? ನಿಮ್ಮ ಮಾವಂಗೂ ನಂಗೂ ಬಿಸಿ ಬಿಸಿಯಾಗಿ ಪೂರಿ ಮಟನ್ ಕರಿ ತಿನ್ಬೇಕು ಅನಿಸ್ತಾ ಇದೆ. ಮತ್ತೆ ನಿಮ್ಮ ಭಾವನವರು ತಾಜಾ ಮಟನ್ ಕೂಡ ತಂದಿದ್ದಾರೆ. ಹಾಗೆ ಅತ್ತೆ, ನಾನು ಈಗ್ಲೇ ಅಡಿಗೆ ಮನೆಗೆ ಹೋಗಿ ಪೂರಿ ಹಿಟ್ಟು ಕಲಿಸ್ತೀನಿ. ಮಟನ್ ಕೂಡ ಶುಭ್ರ ಮಾಡಿ ನಿಧಾನವಾಗಿ ಅಡಿಗೆ ಶುರು ಮಾಡ್ತೀನಿ. ಒಳ್ಳೆ ಆಂಧ್ರ ಪದ್ಧತಿಯಲ್ಲಿ ಮಾಡ್ತೀನಿ. ನಿಲ್ಲಕ್ಕ, ಅತ್ತೆ ಏನೋ ಹೇಳ್ತಾ ಇದ್ದಾರೆ. ಕೇವಲ ಸಾಧಾರಣವಾಗಿ ಅಡಿಗೆ ಮಾಡುವಂತ ಅಲ್ವಲ್ಲ ಅತ್ತೆ, ನಿಮ್ಮ ಕಣ್ಣಲ್ಲಿ ಏನೋ ಪ್ಲಾನ್ ಕಾಣಿಸ್ತಾ ಇದೆ. ಹೌದು ಅವನಿ, ಈ ದಿನ ಅಡಿಗೆಯಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ನಿಮ್ಮ ಮೂವರಿಗೂ ಮಟನ್ ಅನ್ನ ಸಮಾನಾಗಿ ಹಂಚಿಕೊಡ್ತೀನಿ. ಅನಾಮಿಕಾ ಏನೋ ಆಂಧ್ರ ಶೈಲಿಯಲ್ಲಿ, ಅವನಿ ನೀನೇನೋ ತೆಲಂಗಾಣ ಶೈಲಿಯಲ್ಲಿ, ಅಂಜಲಿ ರಾಯಲಸೀಮೆ ಶೈಲಿಯಲ್ಲಿ ಅಡಿಗೆ ಮಾಡಬೇಕು. ಪೂರಿಗಳು ಮಾತ್ರ ಎಲ್ರಿಗೂ ಸಮಾನವಾಗಿ ಬಿಸಿ ಬಿಸಿಯಾಗಿ ಮಾಡೋಣ. ಯಾರ ಮಟನ್ ಕರಿ ರುಚಿ ಅದ್ಭುತವಾಗಿದೆಯೋ, ನಮ್ಮ ಮನಸ್ಸನ್ನು ಗೆಲ್ಲುತ್ತಾರೆಯೋ ಅವರಿಗೆ ನನ್ನ ಹತ್ರದಿಂದ ಒಂದು ಪ್ರತ್ಯೇಕವಾದ ಬೆಲೆ ಬಾಳುವ ಬಹುಮಾನವಿರುತ್ತೆ. ರಾಯಲಸೀಮಾ ಶೈಲಿ ಏನೋ ಘಾಟಾಗಿ ಖಾರಕ್ಕೆ ಹೆಸರುವಾಸಿಯತ್ತೆ. ನಮ್ಮ ಖಾರದ ಏಟಿಗೆ ಈ ಚಳಿ ಓಡ್ ಹೋಗ್ಬೇಕು ಅಷ್ಟೇ. ಪಂದ್ಯ ಅಂತಲೇ ನನಗಿನ್ನೂ ಉತ್ಸಾಹ ಬಂತು. ಕಡಪದ ಖಾರದ ರುಚಿ ಈ ದಿನ ಮಾವ ಹಿಂಗೆ ತೋರಿಸ್ಲೇಬೇಕು.
ನೋಡೋಣ ಅಂಜಲಿ, ತೆಲಂಗಾಣ ಕರಿ ಮಟನ್ ಕರಿ ರುಚಿ ನೋಡ್ಬೇಕು ಹೊರತು ಬಾಯಲ್ಲಿ ಜೊಲ್ಲು ರಸ ಹರಿಯುತ್ತೆ. ಬಗಾರ ಸುವಾಸನೆಯಿಂದೆ ಕರಿ ಮೆಣಸಿನ ಖಾರದಿಂದ ಅಡಿಗೆ ಮಾಡಿದ್ರೆ ಅತ್ತೆ ನನಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ನಮ್ಮ ಕರೀಂ ನಗರ ಅಡಿಗೆ ಮುಂದೆ ಏನಾದ್ರೂ ಸರಿ ಹೋಗುತ್ತಾ? ನಿಮ್ಮಿಬ್ಬರ ಉತ್ಸಾಹ ಚೆನ್ನಾಗಿದೆ ತಂಗಿಯದ್ರೆ, ಆದ್ರೆ ಆಂಧ್ರ ಸಂಪ್ರದಾಯದ ಅಡಿಗೆಯಲ್ಲಿರುವ ಆ ತುಪ್ಪದ ಸುವಾಸನೆ ನಿಧಾನವಾಗಿ ಮಾಂಸಕ್ಕೆ ಮಸಾಲೆ ಹಚ್ಚಿ ಬೇಯಿಸುವ ಪದ್ಧತಿಯ ಮುಂದೆ ಯಾವ್ದಾದ್ರೂ ನಿಲ್ಲುತ್ತಾ? ಅತ್ತೆಗೆ ಯಾವ ರುಚಿ ಹಿಡಿಸುತ್ತೋ ಅಡಿಗೆ ಮಾಡಿದ ಮೇಲೆ ಅವರೇ ಹೇಳ್ತಾರೆ. ಸಹನೆನೆ ಅಡಿಗೆಗೆ ನಿಜವಾದ ರುಚಿ ಕೊಡುತ್ತೆ. ಶಬಾಷ್, ನಿಮ್ಮ ಮೂವರ ನಂಬಿಕೆ ನನಗೆ ತುಂಬಾ ಹಿಡಿಸಿದೆ. ಅಡಿಗೆ ಮನೆಗೆ ಹೋಗಿ ನಿಮ್ಮ ಸ್ಟೈಲ್ ಅಲ್ಲಿ ಮಸಾಲೆ ಸಿದ್ಧ ಮಾಡ್ಕೊಳ್ಳಿ. ನಾವು ಹಾಲಲ್ಲಿ ಕೂತ್ಕೊಂಡು ಆ ಸುವಾಸನೆಗಾಗಿ, ನಿಮ್ಮ ಅಡಿಗೆ ಜೋರಿಗಾಗಿ ಎದುರು ನೋಡ್ತಾ ಇರ್ತೀವಿ. ಹಾಗನ್ನುತ್ತಲೇ ಅಡಿಗೆ ಮನೆ 3 ಭಾಗವಾಗಿ ಬದಲಾಗಿ ಹೋಗುತ್ತದೆ. ಒಂದು ಕಡೆ ಅನಾಮಿಕ ಈರುಳ್ಳಿಯನ್ನು ಎಷ್ಟು ಸಹನೆಯಿಂದ ಸಣ್ಣಗೆ ಹಚ್ಚುತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸ್ವಯಂ ಕಲ್ಲಲ್ಲಿ ಹಾಕಿ ರುಬ್ತಾ ಇರ್ತಾಳೆ. ಮತ್ತೊಂದು ಕಡೆ ಅವನಿ ಧನಿಯಾ, ಲವಂಗ, ಕರಿಮೆಣಸೆ, ಗಸಗಸೆಗಳನ್ನ ಒಲೆ ಮೇಲೆ ಡ್ರೈ ರೋಸ್ಟ್ ಮಾಡುತ್ತಾ ಆ ಸುವಾಸನೆಯನ್ನ ಮನೆಯೆಲ್ಲ ಹರಡಿಸುತ್ತಾಳೆ. ಇನ್ನೊಂದು ಕಡೆ ಅಂಜಲಿ ಕೆಂಪನೆಯ ಖಾರದ ಪುಡಿ, ಹಣ್ಣು ಮೆಣಸಿನಕಾಯಿಯನ್ನು ಕಲ್ಲಲ್ಲಿ ಹಾಕಿ ರುಬ್ತಾ ಇರ್ತಾಳೆ. ಮಕ್ಕಳು 3 ಅಡಿಗೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಮೂಗು ತುರಿಸಿಕೊಳ್ಳುತ್ತಾ ಈ ಅಡಿಗೆ ವೈಭವವನ್ನು ನೋಡ್ತಾ ಇರ್ತಾರೆ. ಏನವರು ಅಡಿಗೆ ಮನೆಯಲ್ಲಿ ನೋಡ್ತಾ ಇದ್ರೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೀತಾ ಇರೋ ಹಾಗಿದೆ. ಈ ಕಡೆ ನೋಡಿದ್ರೆ ಧನಿಯಾ ಸುವಾಸನೆ ಮೂಗು ಎಳಿತಾ ಇದೆ, ಆ ಕಡೆ ನೋಡಿದ್ರೆ ಖಾರ ಹಾಗೆ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಹೌದು ಅಣ್ಣಯ್ಯ, ಅಂಜಲಿ ಖಾರನ ರುಬ್ತಾ ಇದ್ರೆ ಇಲ್ಲಿಗೆ ಮೂಗು ತುರಿತಾ ಇದೆ. ಸೀನೇನೋ ನಿಲ್ತಾನೆ ಇಲ್ಲ. ಈ ದಿನ ಅಪ್ಪನ ಪರಿಸ್ಥಿತಿ ಏನೋ ಅನಿಸ್ತಾ ಇದೆ. ಈ ಖಾರನ ಅವರು ತಡ್ಕೋಬಲ್ಲರ? ನೀವಿಬ್ಬರು ಬಾಯಿ ಮುಚ್ಕೊಂಡು ನಿಶಬ್ದವಾಗಿರಿ. ಅನಾಮಿಕ ಅಡಿಗೆ ನೋಡಿದ್ದೀರಾ? ಎಷ್ಟು ಪ್ರಶಾಂತವಾಗಿ ಪದ್ಧತಿಯಾಗಿ ಮಾಡ್ತಾ ಇದ್ದಾಳೆ. ಈ ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಿರಿಯಾನಿ ಸೊಪ್ಪು, ಶಾಜೀರ ಹಾಕಿ ನಿಧಾನವಾಗಿ ಈರುಳ್ಳಿನ ಹುರಿತಾ ಇದ್ದಾಳೆ. ಅಡಿಗೆ ಅಂದ್ರೆ ಸಹನೆಯಿಂದ ಮಾಡ್ಬೇಕು. ಹಡಾಹುಡಿ ಮಾಡಿದ್ರೆ ರುಚಿ ಕೆಟ್ಟು ಹೋಗುತ್ತೆ. ಭಾವನವ್ರೆ, ನಿಮ್ಮ ಹೆಂಡತಿಗೆ ಸಪೋರ್ಟ್ ಮಾಡೋದು ಚೆನ್ನಾಗಿರುತ್ತೆ ಹೊರತು ನಮ್ಮ ಕರೀಂ ನಗರ ಕಾಟು ತಗಲಿದ್ರೆ ಅತ್ತೆ ಸಂತೋಷವಾಗ್ಬೇಕು. ಸುರೇಶ್, ಸ್ವಲ್ಪ ನಿಂತಿದ್ದು ಸಾಕು ಹೊರತು ಆ ಕೊಬ್ಬರಿ ಚೂರು ಸ್ವಲ್ಪ ಪುದೀನ ಕೊಡ್ತೀಯಾ? ಇಲ್ಲೋಡು, ಬಂದಿದ್ದಲ್ಲಿ ನಂಗೆ ನಿನ್ನ ಪೂರ್ತಿ ಸಹಾಯ ಸಹಕಾರ ಇರುತ್ತೆ. ಆನ್ಲೈನ್ ನಲ್ಲಿ ಯಾವ್ದಾದ್ರು ಹೊಸ ಮಟನ್ ಡಿಶ್ ಟಿಪ್ಸ್ ಬೇಕಾ ಅವನಿ? ಸ್ಪೆಷಲ್ ಗ್ರೇವಿ ಟ್ರಿಕ್ಸ್ ಏನಾದ್ರು ನೋಡಿ ಹೇಳು ಅಂತೀಯಾ? ಅಗತ್ಯವಿಲ್ಲ, ನನ್ನ ಮೆದುಳೆ ಒಂದು ದೊಡ್ಡ ರೆಸಿಪಿ ಬುಕ್. ಈ ದಿನ ಕರಿಮೆಣಸಿನ ಪುಡಿ, ತುರಿದ ಗರಂ ಮಸಾಲೆ ಪೇಸ್ಟ್ ಹಾಕಿ ಗಟ್ಟಿಯಾಗಿರುವ ಗ್ರೇವಿ ತಯಾರು ಮಾಡ್ತೇನೆ. ಪೂರಿ ಚೂರಿ ತುಂಬಿ ಅದರಲ್ಲಿ ಅದ್ದಿದರೆ ಬೆಣ್ಣೆ ಹಾಕಿ ಜಾರಿ ಹೋಗ್ಬೇಕು ಅಷ್ಟೇ. ಆ ರುಚಿಗೆ ಅತ್ತೆ ಫ್ಲಾಟ್ ಆಗಿ ಹೋಗ್ಬೇಕು. ಅರುಣ್, ನೀನಾದ್ರೂ ನನಗೆ ಸಹಾಯ ಮಾಡು. ಆ ಕೆಂಪು ಮೆಣಸಿನಕಾಯಿನ ಸ್ವಲ್ಪ ಕಲ್ಲಿನಲ್ಲಿ ಹಾಕಿ ಸ್ವಲ್ಪ ಕುಟ್ಟಿ ಕೊಡು. ಮಿಕ್ಸಿಲಿ ಹಾಕಿದ್ರೆ ಆ ಕಲ್ಲಿನ ಖಾರಕ್ಕಿರುವ ಅಸಲಾದ ರುಚಿ ಬರೋದಿಲ್ಲ. ನಮ್ಮ ರಾಯಲಸೀಮಾ ಮಟನ್ ಕರಿಯಲ್ಲಿ ಕಲ್ಲಿನ ಖಾರ ಹಾಕಿದ್ರೆ ನಿಜವಾದ ಮಜಾ. ರುಬ್ಬದ ಈ ಚಳಿಯಲ್ಲಿ ನನ್ನಿಂದಾಗಲ್ಲಪ್ಪ. ಖಾರ ಕಣ್ಣಲ್ಲಿ ಬಿದ್ರೆ ದಿನವೆಲ್ಲ ಅಳ್ಬೇಕು. ನಾನು ದೂರದಿಂದ ಕೇವಲ ನಿನ್ನನ್ನು ಎನ್ಕರೇಜ್ ಮಾತ್ರ ಮಾಡಬಲ್ಲೆ ಅಷ್ಟೇ. ಅಂಜಲಿ, ಅಷ್ಟು ಘಾಟ್ ಆಗಿದ್ರೆ ಅತ್ತೆ ತಿನ್ನೋಕಾಗತ್ತಾ? ಅವರಿಗೆ ವಯಸ್ಸಾಗಿದೆ ಅಲ್ವಾ, ಗಂಟ್ಲು ಉರಿಯುತ್ತೆ, ಹೊಟ್ಟೆಯಲ್ಲಿ ಉರಿ ಬರುತ್ತೆ. ಸ್ವಲ್ಪ ನೋಡಿ ಹಾಕಮ್ಮ. ಅಯ್ಯೋ ಅಕ್ಕ, ರಾಯಲ್ಸೀಮಾ ಅಡಿಗೆಯಲ್ಲಿ ಕೇವಲ ಖಾರನೇ ಅಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಗಟ್ಟಿಯಾದ ಕೊಬ್ಬರಿ ಹಾಲು, ಗೋಡಂಬಿ ಪೇಸ್ಟ್ ಕೂಡ ಹಾಕ್ತಿವಿ. ಅದು ಘಾಟನ್ನ ಸಮ ಮಾಡಿ ಅದ್ಭುತವಾದ ಘಮ್ ಅನ್ನುವ ರುಚಿ ಕೊಡುತ್ತೆ. ತಿಂತಾ ಇದ್ರೆ ಕಣ್ಣೀರು ಬರ್ಲೇಬೇಕು ಹೊರತು ಮನಸ್ಸೇನೋ ಇನ್ನೂ ತಿನ್ಬೇಕು ಅನ್ಸುತ್ತೆ. ಅದೇ ನಮ್ಮ ರಾಯಲಸೀಮಾ ಅಡಿಗೆ ಪ್ರತ್ಯೇಕತೆ. ನಿಜಾನೇ, ಯಾರ ಸ್ಟೈಲ್ ಅವ್ರದೇ. ನಾನಂತೂ ಈ ದಿನ ನಮ್ಮ ಸಾಂಪ್ರದಾಯ ಆಂಧ್ರ ಮಟನ್ ಕರಿಯಿಂದ ಸ್ವಲ್ಪ ಗೋಂಗೂರ ಹಾಕಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಹುಳಿಯಾಗಿ ಖಾರವಾಗಿದ್ದು ಗೋಂಗೂರ ಮಟನ್ ಪೂರಿಯೊಳಗೆ ಅದ್ಭುತವಾದ ಕಾಂಬಿನೇಷನ್. ಅತ್ತೆಗೆ ಕೂಡ ಹುಳಿ ಅಂದ್ರೆ ಇಷ್ಟ ಅಲ್ವಾ ಅಂತ ಮಾಡ್ತಾ ಇದ್ದೀನಿ. ಹಬ್ಬೋ, ಗೋಂಗೂರ ಮಟನ್ನ ಅಕ್ಕ, ನೀನು ಬಹಳ ಬುದ್ಧಿವಂತ ಪ್ಲಾನ್ ಹಾಕಿದ್ಯಾ. ಅತ್ತೆ ಬಲಹೀನತೆನೇ ಎಳಿತಾ ಇದ್ಯಾ, ಆದ್ರೆ ನನ್ ಮಟನ್ ಅಲ್ಲಿ ಹಾಕುವ ಪ್ರತ್ಯೇಕವಾದ ಗರಂ ಮಸಾಲೆ ವಾಸನೆ ನೋಡಿ ಈಗ್ಲೇ ಮನೆಯಲ್ಲಿ ಹೇಗೆ ವ್ಯಾಪಿಸ್ತಾ ಇದೆಯೋ. ಪಕ್ಕದ ಬೀದಿವರೆಗೂ ನನ್ನ ಕರಿ ವಾಸನೆ ಹೋಗ್ಲೇಬೇಕು ಮತ್ತೆ. ಹಾಗೆ ಅಂದುಕೊಳ್ಳುತ್ತಾ ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ, ಸೌಟಿನ ಶಬ್ದ, ತರತರದ ಮಸಾಲೆಯ ವಾಸನೆ ಗಾಳಿಯಲ್ಲಿ ಕಲೆತು ಹೋಗುತ್ತದೆ. 3 ಒಲೆಗಳ ಮೇಲೆ 3 ವಿಭಿನ್ನ ಪ್ರಾಂತದ ಮಟನ್ ಕರಿ ಘಮಘಮ ಅಂತ ಕುದಿತಾ ಇರುತ್ತೆ. ಹೊರಗಡೆ ಮಳೆ ಮತ್ತಷ್ಟು ಜೋರಾಗುತ್ತದೆ. ಕಿಟಕಿ ಗಾಜಿನ ಮೇಲೆ ನೀರಿನ ಹನಿಗಳು ಬೀಳ್ತಾ ಇದ್ರೆ ಒಳಗಡೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಅನಾಮಿಕ ಪೂರಿ ಕರಿತಾ ಇರ್ತಾಳೆ. ಆಗ ಹಾಲಲ್ಲಿ ದೊಡ್ಡ ಡೈನಿಂಗ್ ಟೇಬಲ್ ಸಿದ್ಧವಾಗುತ್ತದೆ. ಟೇಬಲ್ ಮಧ್ಯದಲ್ಲಿ ಬಿಸಿ ಬಿಸಿಯಾಗಿ ಉಬ್ಬಿರುವ ಪೂರಿಗಳ ಬುಟ್ಟಿ ಆವಿ ಕಕ್ತಾ ಇರುತ್ತದೆ. ಅದರ ಸುತ್ತಲೂ 3 ಬೇರೆ ಬೇರೆ ಮಣ್ಣಿನ ಪಾತ್ರೆಯಲ್ಲಿ 3 ಪ್ರಾಂತದ ಮಟನ್ ಕರಿಗಳು ಕೂತಿರುತ್ತದೆ. ಶಾರದಾ ಪ್ರಸಾದರು ಕುರ್ಚಿಯಲ್ಲಿ ಕೂತಿರ್ತಾರೆ. ಮಕ್ಕಳು 3 ಪಕ್ಕದಲ್ಲಿ ನಿಂತ್ಕೊಂಡು ಹಸುವೆಯಿಂದ ಜೊಲ್ಲು ರಸ ನುಗ್ತಾ ಇರ್ತಾರೆ. ಸೊಸೆಯರು 3 ತಮ್ಮ ತೀರ್ಪಿಗಾಗಿ ವಿನಯದಿಂದ ನಿಂತಿರ್ತಾರೆ.
ಶಾರದಾ, ನನ್ಗಂತೂ ಹಸುವೆ ಸಾಯಿಸ್ತಾ ಇದೆ. ಈ 3 ಪಾತ್ರೆಯಿಂದ ಬರ್ತಾ ಇರುವ ವಿಭಿನ್ನವಾದ ಸುವಾಸನೆ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಅರ್ಧ ತುಂಬ ಹೋಗಿದೆ. ಇನ್ನು ತಡ ಮಾಡೋದು ಯಾಕೆ ಹೇಳು, ಬಡ್ಸು ಅಂತ ಹೇಳು, ನನ್ನಿಂದ ಆಗ್ತಾ ಇಲ್ಲ. ಏನು ಅಂದ್ರೆ ನಿಲ್ರಿ, ಪಂದ್ಯ ಅಂದ್ರೆ ಕೆಲವು ನಿಯಮ ಬರುತ್ತೆ, ಒಂದು ಪದ್ಧತಿಯಿಂದ ರುಚಿ ನೋಡ್ಬೇಕು. ಮೊದ್ಲು ನಾವು 3ನೇ ಸೊಸೆ ಅಂಜಲಿ ಮಾಡಿದ ರಾಯಲಸೀಮಾ ಮಟನ್ ಕರಿ ರುಚಿ ನೋಡೋಣ. ಅಂಜಲಿ, ಬಡ್ಸು ತಾಯಿ. ಹಾಗೆ ಅತ್ತೆ, ತಗೊಳ್ಳಿ. ಕೆಂಪನೆಯ ಕಲ್ಲಿನ ಖಾರದಿಂದ ಗೋಡಂಬಿ ಪೇಸ್ಟು ಕೊಬ್ಬರಿ ಹಾಲಿನಿಂದ ಸೇರಿ ಮಾಡಿದ ಕಡಪ ಸ್ಪೆಷಲ್ ಘಾಟಾದ ಮಟನ್ ಕರಿ. ಹಾಗೆ ಅನ್ನುತ್ತಲೇ ಶಾರದಾ ಪೂರಿ ಚೂರನ್ನು ತೆಗೆದು ಕೆಂಪನೆಯ ಗ್ರೇವಿಯಲ್ಲಿ ಮುಳುಗಿಸಿ ಚೂರಿನ ಜೊತೆಗೆ ಬಾಯಿಗೆ ಹಾಕಿಕೊಳ್ಳುತ್ತಾಳೆ. ಪ್ರಸಾದ್ ಕೂಡ ಒಂದು ಚೂರನ್ನು ಬಾಯಲ್ಲಿ ಹಾಕುತ್ತಾನೆ. ಅಬ್ಬಾ, ಬಾಯಲ್ಲಿ ಇಡ್ತಲೇ ಖಾರ ಜುಮ್ಮನತೆ. ಆದ್ರೆ ತಕ್ಷಣ ಆ ಕೊಬ್ಬರಿ ಹಾಲು ಗೋಡಂಬಿತನದಿಂದ ಬಂದ ಸಿಹಿಯಿಂದ ಆ ಘಾಟನ್ನು ನುಂಗಿಸಿ ಗಮ್ ಅಂತ ರುಚಿ ಬಂತಮ್ಮ. ಈ ಚಳಿಗೆ ಬಿಸಿ ಬಿಸಿ ಘಾಟಾದ ಕರಿ ತಿಂತಾ ಇದ್ರೆ ಮೈಯಲ್ಲಿ ಚಳಿ ಎಗರಿ ಹೋಗಿ ಬೆವರು ಬರ್ತಾ ಇದೆ. ತುಂಬಾ ಅದ್ಭುತವಾದ ಬ್ಯಾಲೆನ್ಸ್ ಮಾಡಿದ್ಯಾ ಅಂಜಲಿ. ಹೌದು ಅಂಜಲಿ, ಈ ಕರಿ ತಿಂತಾ ಇದ್ರೆ ನನ್ನ ಶೀತ ಈಗ್ಲೇ ಓಡ್ ಹೋಯ್ತು ಅನ್ಸುತ್ತೆ. ಘಾಟ್ ಇದ್ರು ಗಂಟ್ಲಿಗೆ ಹಾಯಾಗಿದೆ. ಬಹಳ ಅದ್ಭುತವಾಗಿ ಮಾಡಿದ್ಯಾ ತಾಯಿ. ಧನ್ಯವಾದಗಳು ಮಾವಯ್ಯ. ಥ್ಯಾಂಕ್ಸ್ ಅತ್ತೆ. ಸರಿ, ಈಗ ಏನೋ 2ನೇ ಸೊಸೆ ಅವನಿ ಮಾಡಿದ್ದ ತೆಲಂಗಾಣ ಕರೀಂನಗರ ಶೈಲಿಯ ಮಟನ್ ಕರಿ ರುಚಿ ನೋಡೋಣವಾ. ಅವನಿ, ಬಡ್ಸಮ್ಮ. ತಗೊಳ್ಳಿಯತ್ತೆ, ಸ್ಪೆಷಲ್ ಗರಂ ಮಸಾಲ, ತುರಿದ ಗಸಗಸೆ, ಕರಿ ಮೆಣಸಿನ ಪುಡಿಯಿಂದ ಮಾಡಿದ ತೆಲಂಗಾಣ ನಾಟಿಯ ಕರಿ ಮಟನ್ ಕರಿ. ಹಾಗೆ ಅನ್ನುತ್ತಲೇ ಶಾರದಾ ಪ್ರಸಾದರು ಮತ್ತೊಂದು ಬಿಸಿ ಪೂರಿಯಿಂದ ಅವನಿ ಅಡಿಗೆಯನ್ನ ರುಚಿ ನೋಡುತ್ತಾರೆ. ಆ ಮಸಾಲೆಯ ಘಾಟಿಗೆ ಪ್ರಸಾದ್ ತಲೆ ತೂಗುತ್ತಾನೆ. ಓ ಅಬ್ಬಾ, ಇದ್ರ ರುಚಿ ಪೂರ್ತಿಯಾಗಿ ಡಿಫರೆಂಟ್ ಆಗಿದೆ. ಧನಿಯಾ ಮೆಣಸಿನ ಕಾಟು ಗಂಟಲಲ್ಲಿ ಬಹಳ ಹಿಡಿಸ್ತದೆ ಅಮ್ಮ. ಆ ಮಸಾಲೆಯಲ್ಲಿ ಪ್ರತಿ ಚೂರಿಗೂ ತುಂಬಾ ಚೆನ್ನಾಗಿ ಹಿಡಿಸಿದೆ ಅನ್ಕೋತೀನಿ. ಚೂರಂತೂ ಮೆತ್ತಗಿದೆ, ಬಹಳ ರುಚಿಯಾಗಿದೆ. ಅವನಿ ಮೆಣಸಿನ ರುಚಿ ಅದ್ಭುತ ಅಂದ್ಕೋ. ಹೌದು ಶಾರದಾ, ಈ ಗಟ್ಟಿ ಗ್ರೇವಿ ಪೂರಿ ಜೊತೆ ಬಹಳ ಸೆಟ್ ಆಗಿದೆ. ನಿಜವಾದ ತೆಲಂಗಾಣ ನಾಟಿ ಕೋಳಿಯ ರುಚಿ, ಬಗಾರೆ ಸುವಾಸನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ. ಎಸ್, ನನ್ನ ಕಷ್ಟ ವೃಥ ಆಗಲಿಲ್ಲ. ಥ್ಯಾಂಕ್ ಯು ಅತ್ತೆ. ಮಾವಯ್ಯ, ನಿಮ್ ಕೂಡ ಥ್ಯಾಂಕ್ಸ್. ಇನ್ನು ಕಡೆಯದಾಗಿ ನಮ್ಮ ದೊಡ್ಡ ಸೊಸೆ ಅನಾಮಿಕಾ ಮಾಡಿದ ಆಂಧ್ರ ಗೋಂಗೂರ ಮಟನ್ ಕರಿ. ಅನಾಮಿಕಾ, ಬಡಿಸು ತಾಯಿ. ಹಾಗೆ ಅತ್ತೆ, ಬಿಸಿ ಬಿಸಿ ಪೂರಿ ಜೊತೆ ನಿಧಾನವಾಗಿ ತುಪ್ಪದಲ್ಲಿ ಬೇಯಿಸಿದ ಈ ಗೋಂಗೂರ ಮಟನ್ ರುಚಿ ಕೂಡ ನೋಡಿ. ಹಾಗೆ ಅನ್ನುತ್ತಲೇ ಶಾರದಾ ಬಹಳ ಶ್ರದ್ಧೆಯಿಂದ ಪೂರಿಯ ಚೂರಿನಿಂದ ಗೊಂಗೂರ ಮಟನ್ ಗ್ರೇವಿಯನ್ನು ಮೆತ್ತನೆಯ ಚೂರನ್ನು ಸೇರಿಸಿಕೊಂಡು ಬಾಯಲ್ಲಿ ಇಟ್ಕೋತಾಳೆ. ಅವರ ಮುಖದಲ್ಲಿ ಒಂದು ವಿಲಕ್ಷಣವಾದ ತೀರಲಾರದ ತೃಪ್ತಿ ಕಾಣಿಸುತ್ತದೆ. ಪ್ರಸಾದ್ ಕೂಡ ನಿಶಬ್ದದಿಂದ ರುಚಿಯನ್ನು ಆಸ್ವಾದಿಸುತ್ತಾನೆ. ಓಹೋ ಅನಾಮಿಕಾ, ಎಷ್ಟು ಅದ್ಭುತನೋ! ಗೋಂಗೂರ ಹುಳಿ, ಮಟನ್ ಖಾರ, ಆ ತುಪ್ಪದ ಸುವಾಸನೆ ಇವೆಲ್ಲ ಸೇರಿ ನಾಲಿಗೆ ಮೇಲೆ ಒಂದು ಹೊಸ ರುಚಿ ಪ್ರಪಂಚವನ್ನೇ ಶುರು ಮಾಡಿದೆ ಅಂದ್ಕೋ. ಮಾಂಸನ ಎಷ್ಟು ಚೆನ್ನಾಗಿ ಬೇಯಿಸಿದೆಯೇನೋ, ಬಾಯಲ್ಲಿ ಇಡ್ತಲೇ ಬೆಣ್ಣೆ ಹಾಗೆ ಕರ್ಗಿ ಹೋಗ್ತಾ ಇದೆ ಅಮ್ಮ. ಪೂರಿ ಜೊತೆ ಈ ಗೋಂಗೂರ ಹುಳಿ ಕಾಂಬಿನೇಷನ್ ನಿಜಕ್ಕೂ ನಾನು ಊಹಿಸಲೇ ಇಲ್ಲ. ನಿಜವಾಗಿ ಅದ್ಭುತ ಸೃಷ್ಟಿಸುತ್ತೀಯ ಅನಾಮಿಕಾ. ನಿನ್ನ ಕೈಯಲ್ಲಿ ಯಾವುದೋ ಮಂತ್ರ ಇದೆ ಅಮ್ಮ. ಶಾರದಾ, ನೀನು ಹೇಳಿದ್ದು 100% ನಿಜ. ಅನಾಮಿಕಾ ಮಾಡಿದ ಅಡಿಗೆಯಲ್ಲಿ ಒಂದು ಪ್ರತ್ಯೇಕವಾದ ಅನುಭೂತಿ ಇದೆ. ಎಷ್ಟು ತಿಂದ್ರೂ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ. ಸಾಂಪ್ರದಾಯ ರುಚಿಗೆ ಪರಾಕಾಷ್ಠೆ ಇದು. ಈ ಮಳೆಗೆ, ಆ ಪೂರಿಗಳಿಗೆ ಈ ಗೋಂಗೂರ ಮಟನ್ ಅಮೃತದ ಹಾಗೆ ಸರಿ ಹೋಗಿದೆ. ನೋಡಿದ್ಯೋ ಸುರೇಶ್, ಅನಾಮಿಕಾ ಅಡಿಗೆ ಏಟು ಹೇಗಿದೆಯೋ. ಅಮ್ಮ ಅಪ್ಪ ಹೇಗೆ ಸಂತೋಷ ಪಡ್ತಾ ಇದ್ದಾರೋ. ದೊಡ್ಡತನ ಅಂದ್ರೆ ಸುಮ್ಮನೆ ಬರೋದಿಲ್ಲ. ಮತ್ತೆ ಒಪ್ಕೊಳ್ಳಬೇಕು ಅಣ್ಣಯ್ಯ, ಅತಿಗೆ ಮಾಡಿದ ಗೊಂಗೂರ ರುಚಿ, ಆ ಸುವಾಸನೆ ಬೇರೆ ಲೆವೆಲ್ ಅಲ್ಲಿ ಇದೆ. ನನಗೂ ಹಸುವೆ ತಡಿಲಾರ್ದೆ ಇದೆ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಸ್ವಲ್ಪ ಹೊತ್ತು ಆಲೋಚಿಸಿ ಒಳಗಡೆಗೆ ಹೋಗಿ ತನ್ನ ರೂಮಿನಲ್ಲಿರುವ 3 ಅಂದವಾದ ಬೆಳ್ಳಿ ಬಳೆಯ ಜೊತೆಯನ್ನು ತರುತ್ತಾಳೆ. ಟೇಬಲ್ ಹತ್ರಕ್ಕೆ ಬಂದು 3 ಸೊಸೆಯರನ್ನ ಹತ್ರಕ್ಕೆ ಕರೀತಾಳೆ. ಸೊಸೆ ಅಂದ್ರೆ, ಈ ದಿನ ನಿಮ್ಮ 3 ಅಡಿಗೆ ತಿಂದ ಮೇಲೆ ನನ್ನ ಮನಸ್ಸು ತುಂಬಾ ಸಂತೋಷ ಪಡ್ತಮ್ಮ. ಅಡಿಗೆ ಮಾಡೋದು ಬೇರೆ, ಪ್ರೇಮದಿಂದ ಮಾಡೋದು ಬೇರೆ. ನಿಮ್ಮ 3 ಅಡಿಗೆಯಲ್ಲಿಯೂ ನನಗೆ ಆ ಪ್ರೇಮ ಕಾಣಿಸ್ತು. ಅಂಜಲಿ ಮಾಡಿದ ರಾಯಲಸೀಮಾ ಮಟನ್ ನಲ್ಲಿ ಚುರುಕುತನವನ್ನು ತುಂಬಿದ್ರೆ, ಅವನಿ ಮಾಡಿದ ತೆಲಂಗಾಣ ಮಟನ್ ಅಂತೂ ನಮಗೆ ಇನ್ನೂ ಸಂತೋಷ ಕೊಟ್ಟು. ಮತ್ತೆ ವಿಜೇತ ಯಾರು ಅತ್ತೆ? ವಿಜೇತದ ಬಗ್ಗೆ ಹೇಳ್ಬೇಕು ಅಂದ್ರೆ, ದೊಡ್ಡ ಸೊಸೆ ಅನಾಮಿಕಾ ಮಾಡಿದ ಗೋಂಗೂರ್ ಮಟನ್ ಕರಿ ಈ ದಿನ ವಾತಾವರಣಕ್ಕೆ, ನಮ್ಮ ರುಚಿಗೆ ಅತ್ಯಂತ ಅದ್ಭುತವಾದ ರುಚಿ ಕೊಡ್ತಮ್ಮ. ಅವಳ ಅನುಭವ, ಸಹನೆ ಆ ಅಡಿಗೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತು. ಅದಕ್ಕೆ ಈ ದಿನ ಅನಾಮಿಕಾ ನನ್ನ ಹತ್ತಿರದಿಂದ ಪ್ರತ್ಯೇಕವಾದ ಪ್ರಶಂಸೆ ಹೊಂದುತ್ತಾ ಇದ್ದಾಳೆ. ಹಾಗೆ ಅನ್ನುತ್ತಲೇ ಶಾರದಾ ಅನಾಮಿಕಳ ಕೈಗೆ ಬೆಳ್ಳಿ ಬಳೆಗಳನ್ನ ತೊಡಿಸುತ್ತಾ, ಇದು ನಿನಗಾಗಿನೇ ಅನಾಮಿಕಾ,
ತುಂಬಾ ಧನ್ಯವಾದಗಳತ್ತೆ. ನಿಮ್ಮ ಮೆಚ್ಚುಗೆ ಹೊಂದುವುದೇ ನನಗೆ ಒಂದು ದೊಡ್ಡ ಬಹುಮಾನ. ಅಂದ್ರೆ ನನ್ನ 3 ಸೊಸೆಯರು ನನಗೆ ಸಮಾನನೇ. ಅಂಜಲಿ ಅವನಿಗೆ ಕೂಡ ಎಷ್ಟೋ ಕಷ್ಟಪಟ್ಟು ಅದ್ಭುತವಾದ ರುಚಿನ ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಮ 3 ನನ್ನ ಪ್ರೇಮ ಪೂರ್ವಕವಾದ ಬಹುಮಾನ ಎಂದು ಅನ್ನುತ್ತಾ ಶಾರದಾ ಮಿಕ್ಕ ಇಬ್ಬರಿಗೂ ಕೂಡ ಬೆಳ್ಳಿ ಬಳೆಯನ್ನು ಕೊಡಿಸುತ್ತಾಳೆ. ಥ್ಯಾಂಕ್ಸ್ ಅತ್ತೆ, ನೀವು ತುಂಬಾ ಒಳ್ಳೆಯವರು ಅತ್ತೆ. ಸರಿ, ನಿಮ್ಮ ಬಹುಮಾನದ ಪರ್ವ ಪೂರ್ತಿ ಆಯ್ತಲ್ಲ, ಇನ್ನು ನಮಗ್ ಕೂಡ ಹಸುವೆ ಆಗ್ತಾ ಇದೆ. ಎಲ್ರು ಸೇರಿ ಕೂತ್ಕೊಂಡು ಈ ಮಳೆಯಲ್ಲಿ ಬಿಸಿ ಬಿಸಿ ಪೂರಿಗಳು, ಈ 3 ರೀತಿಯ ಮಟನ್ ಕರಿಯನ್ನ ಆಸ್ವಾದಿಸೋಣ ಹೊರತು ಬನ್ನಿ. ಹಾಗೆ ಹೊರಗೆ ಮಳೆ ಬೀಳ್ತಾನೆ ಇರುತ್ತದೆ, ತಣ್ಣನೆಯ ಗಾಳಿ ಬೀಸ್ತಾನೆ ಇರುತ್ತದೆ. ಆದ್ರೆ ಪ್ರಸಾದನ ಮನೆಯಲ್ಲಿ ಮಾತ್ರ ಬಿಸಿ ಬಿಸಿ ಮಟನ್ ಪೂರಿಯ ಘಾಟು, ಕುಟುಂಬ ಸಭ್ಯರ ನಗು, 3 ಸೊಸೆಯರ ಐಕ್ಯತೆ ಆ ಮನೆಯನ್ನು ಒಂದು ಸ್ವರ್ಗವಾಗಿ ಬದಲಾಯಿಸಿರುತ್ತದೆ. ಅನಾಮಿಕಾ ತನ್ನ ಕೈ ಅಡಿಗೆಯಿಂದ ಅತ್ತೆಯ ಮನಸ್ಸನ್ನು ಗೆದ್ದು ವಾರಗಿತ್ಯರನ್ನು ಒಂದು ಮಾಡಿ ಆ ಕುಟುಂಬದಲ್ಲಿ ಸುಖ ಸಂತೋಷದ ಬೆಳಕನ್ನು ತುಂಬುತ್ತಾಳೆ. ಆ ದಿನದಿಂದ ಆ 3 ಸೊಸೆಯರು ಮತ್ತಷ್ಟು ಪ್ರೇಮದಿಂದ ಒಗ್ಗಟ್ಟಿನಿಂದ ಕಲಿತು ಬೆರೆತು ಜೀವನ ಸಾಗಿಸುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಪ್ರಸಾದನ ಕುಟುಂಬದಲ್ಲಿ ಅನಾಮಿಕಾ ಬಹಳ ಬಡ ಕುಟುಂಬದಿಂದ ಬಂದ ಹುಡುಗಿ. ಆದ್ರೂ ಅನಾಮಿಕಾ ಅಂದರೆ ಶಾರದಾ ಪ್ರಸಾದರಿಗೆ ಎಷ್ಟೋ ಇಷ್ಟ. ಆದರೆ ದುರದೃಷ್ಟವಶಾತ್ ಪ್ರಸಾದನಿಗೆ ವಯಸ್ಸಾಗಿದ್ದರಿಂದ ರಮೇಶನಿಗೆ ಸರಿಯಾದ ಕೆಲಸ ಇಲ್ಲದೆ ಇರುವುದರಿಂದ ಆ ಕುಟುಂಬ ತೀವ್ರವಾದ ಆರ್ಥಿಕ ಕಷ್ಟದಲ್ಲಿ ಬಿದ್ದಿರುತ್ತದೆ. ಮನೆಯಲ್ಲಿ ಹೊತ್ತು ಕಳೆಯುವುದೇ ಕಷ್ಟವಾಗಿ ಬದಲಾಗಿರುತ್ತದೆ. ಒಂದು ದಿನ ಮನೆಯಲ್ಲಿ ಹಾಲಲ್ಲಿ ಪ್ರಸಾದ್ ಶಾರದಾ ವಿಚಾರದಿಂದ ಕೂತ್ಕೊಂಡಿರ್ತಾರೆ. ರಮೇಶ್ ತಲೆ ಹಿಡ್ಕೊಂಡು ಕೂತಿರ್ತಾನೆ. ಏನು ಅಂದ್ರೆ ಮನೇಲಿ ಅಕ್ಕಿ ಆಗಿ ಹೋಗಿದೆ, ಬೇಳೆ ಕೂಡ ಇಲ್ಲ. ನಾಳೆಯಿಂದ ಅಡಿಗೆ ಹೇಗೆ ಮಾಡ್ಬೇಕು ನನ್ಗೆ ಅರ್ಥವಾಗ್ತಾ ಇಲ್ಲ ರೀ. ನನಗೂ ಏನೂ ತೋಚ್ತಾ ಇಲ್ಲ ಶಾರದಾ. ನನಗೇನೋ ಈ ವಯಸ್ಸಲ್ಲಿ ಯಾರು ಕೆಲಸ ಕೊಡ್ತಾ ಇಲ್ಲ. ಸಾಲಗಾರರ ಒತ್ತಡ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಈ ಕಷ್ಟದಿಂದ ಹೇಗೆ ಮೇಲೇಳ್ಬೇಕೋ ದೇವರಿಗೆ ಗೊತ್ತಾಗ್ಬೇಕು. ನನ್ನನ್ನು ಕ್ಷಮಿಸೋಪ್ಪ. ನಾನು ಎಷ್ಟು ಪ್ರಯತ್ನಿಸಿದ್ರೂ ಸರಿಯಾದ ಕೆಲಸ ಸಿಗ್ತಾ ಇಲ್ಲ. ನನ್ನ ಓದಿಗೆ ತಕ್ಕ ಕೆಲಸವಿಲ್ಲದೆ ನಾನೇನು ಮಾಡಲಾರ್ದೆ ಹೋಗ್ತಾ ಇದ್ದೀನಿ. ನನ್ನಿಂದಲೇ ನಮ್ಮ ಕುಟುಂಬ ಹೀಗೆ ಕಷ್ಟಪಡ್ತಾ ಇದೆ. ಹಾಗನ್ಬೇಡ ಮಗನೇ, ನಿನ್ನ ಪ್ರಯತ್ನ ನೀನು ಮಾಡ್ತಾನೆ ಇದೆಯಲ್ಲ. ಕಾಲ ಕಲೆತು ಬರದೇ ಇದ್ದಾಗ ನಾವೇನು ಮಾಡಿದ್ರೂ ಪ್ರಯೋಜನ ಇಲ್ಲ. ಆದ್ರೆ ಈ ಹೊತ್ತು ಹೇಗೆ ಕಳಿಬೇಕೋ ನಂಗೆ ಅದು ಬಹಳ ಯೋಚನೆ ಆಗ್ತಾ ಇದೆ. ಆ ಸಮಯದಲ್ಲಿ ಅತ್ತೆ ಮಾವ ಗಂಡ ಪಡುತ್ತಿರುವ ದುಃಖವನ್ನು ಅಡಿಗೆ ಮನೆಯಲ್ಲಿ ಕೇಳಿಸ್ಕೊತಾ ಇರುವ ಅನಾಮಿಕಳ ಕಣ್ಣು ಒದ್ದೆಯಾಗುತ್ತದೆ. ತನ್ನ ಕುಟುಂಬಕ್ಕಾಗಿ ತಾನು ಏನಾದರೂ ಮಾಡಬೇಕು ಎಂದು ಗಟ್ಟಿಯಾಗಿ ನಿಶ್ಚಯಿಸುತ್ತಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ಹೊರಗೆ ವಾತಾವರಣ ತಣ್ಣಗಾಗಿ ಒಂದೇ ಸಮನೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ಆಗ ಅನಾಮಿಕಾ ಅಡಿಗೆ ಮನೆಯಿಂದ ಹಾಲ್ಗೆ ಬರ್ತಾಳೆ. ಅತ್ತೆ, ಮಾವಯ್ಯ, ನೀವು ದಯವಿಟ್ಟು ದುಃಖ ಪಡಬೇಡಿ. ಈ ಕಷ್ಟಗಳು ಶಾಶ್ವತವಲ್ಲ. ನಾವು ಧೈರ್ಯವಾಗಿದ್ದರೆ ಏನೋ ಒಂದು ದಾರಿ ತಪ್ಪದೆ ಸಿಗಬಹುದು. ದಾರಿ ಎಲ್ಲಿದೆ ಅನಾಮಿಕಾ? ಮಳೆಗಾಲ ಕೂಡ ಶುರುವಾಗಿ ಹೋಗಿದೆ. ಈ ಮಳೆಯಲ್ಲಿ ಕೆಲ್ಸ ಕೂಡ ಸಿಕ್ಕುದಿಲ್ಲ. ಈ ಕತ್ತಲೆ ದಿನಗಳು ಯಾವಾಗ ಮುಗಿಯುತ್ತೋ ಏನೋ. ಅತ್ತೆ, ನನಗೊಂದು ಆಲೋಚನೆ ಬಂದಿದೆ. ನೀವು ಒಪ್ಕೊಂಡ್ರೆ ನಾನೊಂದು ಚಿಕ್ಕ ವ್ಯಾಪಾರ ಮಾಡೋಣ ಅಂದ್ಕೊಂಡಿದ್ದೀನಿ. ವ್ಯಾಪಾರನ? ಹೆಣ್ಣು ಮಗಳು, ಅದರಲ್ಲಿಯೂ ಈ ಮಳೆಯಲ್ಲಿ ನೀನು ಏನು ವ್ಯಾಪಾರ ಮಾಡ್ತೀಯಮ್ಮ? ನಮ್ಮ ಹತ್ರ ಬಂಡವಾಳಕ್ಕೆ ಕೂಡ ಚಿಲ್ಲರೆ ಕಾಸಿಲ್ಲ. ಬಂಡವಾಳಕ್ಕೆ ದೊಡ್ಡದಾಗಿ ಏನು ಅಗತ್ಯವಿಲ್ಲ ಅತ್ತೆ. ನಮ್ಮ ಹತ್ತಿರ ನಮ್ಮ ತವರು ಮನೆ ಕೊಟ್ಟ 200 ರೂಪಾಯಿ ಎತ್ತಿಟ್ಟಿದ್ದೀನಿ. ಈ ಮಳೆಯಲ್ಲಿ ವಾತಾವರಣ ಬಹಳ ತಣ್ಣಗಿದೆ ಅಲ್ಲ. ಜನಗಳು ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾರೆ. ಆಗ ಅದಕ್ಕೆ ನಾನು ಆಲೋಚಿಸಿದ್ದೀನಿ. ನಾನು ಫಿಶ್ ಸಮೋಸ ಮಾಡಿ ಮಾರೋಣ ಅಂದ್ಕೊಂಡಿದ್ದೀನಿ. ಏನೋ ಫಿಶ್ ಸಮೋಸನ? ಅದೇನಮ್ಮ ಅನಾಮಿಕಾ, ಯಾವತ್ತೂ ಕೇಳಲಿಲ್ವೇ? ಆಲೂ ಸಮೋಸ, ಈರುಳ್ಳಿ ಸಮೋಸ ಅಂತಾರೆ ಹೊರತು ಈ ಫಿಶ್ ಸಮೋಸ ಏನೋ? ಅದೇ ಇದರಲ್ಲಿರುವ ಪ್ರತ್ಯೇಕತೆ ಮಾವಯ್ಯ. ನಮ್ಮ ತವರು ಮನೆಯಲ್ಲಿ ನಮ್ಮ ತಂದೆ ಹೀಗೆ ತರತರವಾದ ಫಿಶ್ ಗಳಿಂದ ಅಡಿಗೆ ಮಾಡೋದನ್ನ ನಾನು ನೋಡಿದ್ದೀನಿ. ಮೀನುಗಳನ್ನ ಬೇಯಿಸಿ ಮುಳ್ಳು ತೆಗೆದು ಅದರಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ನಮ್ಮ ಮನೆಯಲ್ಲಿರುವ ಮಸಾಲೆ ಏನಾದ್ರೂ ಇದ್ರೆ ಹಾಕಿ ಕರಿ ಮಾಡ್ತೀನಿ. ಅದನ್ನ ಸಮೋಸದಲ್ಲಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಾವಯ್ಯ. ಈ ಚಳಿಗೆ ಆ ಬಿಸಿ ಬಿಸಿ ಫಿಶ್ ಸಮೋಸ ತಿಂದ್ರೆ ಯಾರಾದ್ರೂ ಸರಿ ನಿಜವಾಗೂ ಬಿಡೋದಿಲ್ಲ. ಆಲೋಚನೆ ಚೆನ್ನಾಗಿದೆ ಅನಾಮಿಕಾ. ಆದ್ರೆ ಈ ಮಳೆಯಲ್ಲಿ ನಮ್ಮ ಮನೆ ಮುಂದೆ ಒಲೆ ಹೇಗೆ ಬೆಳಗಿಸ್ತೀಯಾ? ಜನ ಕೂಡ ಮಳೆಯಲ್ಲಿ ನಿಂತು ಹೇಗೆ ತಿಂತಾರೆ? ನಾನು ಎಲ್ಲ ಆಲೋಚಿಸಿದ್ದೀನಿ. ನಮ್ಮ ಮನೆ ಮುಂದೆ ಖಾಲಿ ಜಾಗ ಇದೆ ಅಲ್ಲ, ಅಲ್ಲಿ 4 ಕೋಲನ್ನು ಹುಗಿದು ಮೇಲೆ ಹಳೆ ಬಟ್ಟೆಯನ್ನು ಹೊದಿಸೋಣ. ಒದ್ದೆಯಾಗದೆ ಇರುವ ಹಾಗೆ ದಟ್ಟವಾಗಿ ಬಾಳೆ ಎಲೆಗಳಿಂದ ಒಂದು ಚಿಕ್ಕ ಗುಡಿಸಲಿನ ಹಾಗೆ ಹಾಕ್ತೀನಿ. ಮಳೆನ ತಟ್ಕೊಳ್ಳೋ ಹಾಗೆ ಗುಡಿಸಲಿರುತ್ತಲ್ಲ, ಅದರ ಒಳಗಡೆ ಬಿಸಿಯಾಗಿ ಫಿಶ್ ಸಮೋಸ ಮಾಡ್ತಾ ಇದ್ರೆ ಆ ವಾಸನೆ ಬರುತ್ತಲ್ಲ, ಆಗ ಜನಗಳು ಮಳೆಯಲ್ಲಿ ಒದ್ದೆ ಆದ್ರೂ ಕೂಡ ಅದಕ್ಕಾಗಿ ಬರ್ತಾರೆ. ನಮ್ಮ ಬಿಸ್ನೆಸ್ ಚೆನ್ನಾಗಿರುತ್ತೆ. ಅಮ್ಮ ಅನಾಮಿಕಾ, ನಿನ್ನ ಆಲೋಚನೆ ಚೆನ್ನಾಗಿದೆ ಹೊರತು ಬಹಳ ಸೂಕ್ಷ್ಮ ಆಗಿದ್ದೀಯ ನೀನು. ಮಳೆಯಲ್ಲಿ ಚಳಿನಲ್ಲಿ ಕಷ್ಟಪಡೋದು ನನಗಿಷ್ಟ ಇಲ್ಲಮ್ಮ. ಅತ್ತೆ, ನಮ್ಮ ಹೊಟ್ಟೆ ಉರಿಯ ಮುಂದೆ ಈ ಚಳಿ ಮಳೆ ಯಾವುದೂ ಲೆಕ್ಕವಲ್ಲ. ನೀವು ದಯವಿಟ್ಟು ನನಗೆ ಅನುಮತಿ ಕೊಡಿ. ಕನಿಷ್ಠ 2 ದಿನ ಪ್ರಯತ್ನಿಸಿ ನೋಡ್ತೀನಿ. ನಷ್ಟ ಬಂದ್ರೆ ನಿಲ್ಸೋಣ.
ಲಾಭ ಬಂದ್ರೆ ನಡೆಸೋಣ, ದಯವಿಟ್ಟು ಬೇಡ ಅನ್ಬಿಡಿ ಅತ್ತೆ. ಸರಿಯಮ್ಮ, ನಿನ್ನ ಛಲ ನೋಡ್ತಾ ಇದ್ರೆ ನನಗೆ ಇಲ್ಲ ಅನ್ನಕ್ಕಾಗಲ್ಲ ಅಮ್ಮ. ದೇವರ ದಯವಿದ್ರೆ ನಿನ್ನ ವ್ಯಾಪಾರ ಚೆನ್ನಾಗಿ ಸಾಗ್ಲಿ ಅಂತ ಆಸೆ ಪಡ್ತೀನಿ. ಹಾಗೆ ಅನ್ನುತ್ತಾ ಅತ್ತೆ ಅಂಗೀಕರಿಸಿದ್ದರಿಂದ ಅನಾಮಿಕಾ ಸಂತೋಷದಿಂದ ಉಬ್ಬಿ ತಬ್ಬಿಬ್ಬಾಗುತ್ತಾಳೆ. ತಕ್ಷಣ ಹೊರಗೆ ಹೋಗಿ ರಮೇಶನ ಸಹಾಯದಿಂದ ಮನೆಯ ಮುಂದೆ ಒಂದು ಚಿಕ್ಕ ಗುಡಿಸಲು ಹಾಕುತ್ತಾಳೆ. ಮೇಲೆ ಪ್ರತಿಷ್ಠವಾಗಿ ಬಾಳೆ ಎಲೆಗಳನ್ನ ಮಡಚಿ ಮಳೆ ನೀರು ಒಳಗೆ ಬಾರದ ಹಾಗೆ ಜಾಗ್ರತೆ ಪಡುತ್ತಾಳೆ. ಒಳಗಡೆ ಒಲೆ, ಕಡಾಯಿ ಎಲ್ಲವನ್ನು ಸಿದ್ಧ ಮಾಡ್ಕೋತಾಳೆ. ಆದ್ರೆ ನಿಜವಾದ ಸಮಸ್ಯೆ ಈಗ ಎದುರಾಗುತ್ತದೆ. ಮೀನುಗಳ ಹೇಗೆ ಕೊಂಡ್ಕೋಬೇಕು? ಆಗ ಅನಾಮಿಕಾ ಗುಡಿಸಲಿನಲ್ಲಿ ನಿಂತು ಆಲೋಚಿಸುತ್ತಾಳೆ. ಮಳೆ ಇನ್ನು ಬೀಳ್ತಾನೆ ಇರುತ್ತೆ. ಎಲ್ಲ ಸಿದ್ಧ ಮಾಡಿದ್ದೀನಿ, ಆದ್ರೆ ಈ ಮಳೆಯಲ್ಲಿ ಮಾರ್ಕೆಟ್ಗೆ ಹೋಗಿ ಮೀನುಗಳು ತರೋದು ಕಷ್ಟ. ನಿಜಕ್ಕೂ ನನ್ನ ಹತ್ರ ಇರುವುದು ಬಹಳ ಕಡಿಮೆ ದುಡ್ಡು. ಚೌಕಾಸಿ ಮಾಡಿ ಒಳ್ಳೆ ಮೀನುಗಳು ಹೇಗೆ ತರಬೇಕು ದೇವರೇ ಅಂದುಕೊಳ್ಳುತ್ತಾ ಅನಾಮಿಕಾ ಆಲೋಚಿಸುತ್ತಾ ಇರುವ ಸಮಯದಲ್ಲಿ ಆ ದಾರಿಯಲ್ಲಿ ಮಳೆಯಲ್ಲಿ ನೆನೆದುಕೊಂಡು ಒಬ್ಬ ಮೀನಿನ ವ್ಯಾಪಾರಿ ಬುಟ್ಟಿಯಲ್ಲಿ ಮೀನುಗಳನ್ನ ಇಟ್ಕೊಂಡು ಮಾರ್ಕೊಂಡು ಹೋಗ್ತಾ ಇರ್ತಾನೆ. ಮೀನುಗಳಮ್ಮ, ತಾಜಾ ಮೀನುಗಳು, ಕೆರೆನಿಂದ ಮೀನುಗಳಮ್ಮ, ಮಳೆಯಲ್ಲಿ ಹಿಕ್ಕಿದ ಒಳ್ಳೆ ಮೀನುಗಳು, ಮೀನುಗಳಮ್ಮ, ಮೀನುಗಳು. ಅಣ್ಣಯ್ಯ, ಓ ಮೀನಿನ ಅಣ್ಣಯ್ಯ, ಸ್ವಲ್ಪ ಇಲ್ಲಿ ಬಾ. ಏನಮ್ಮ, ಮೀನುಗಳು ಬೇಕಾ? ನಿಜಕ್ಕೂ ಈ ಮಳೆ ಯಾರು ಹೊರಗೆ ಬರ್ತಾ ಇಲ್ಲ, ಅದಕ್ಕೆ ಬೀದಿಯಲ್ಲೇ ತಿರುಗ್ತಾ ಇದ್ದೀನಿ. ಯಾವ ಮೀನು ಬೇಕು ತಾಯಿ? ಅಣ್ಣಯ್ಯ, ನನ್ನ ಹತ್ರ ಹೆಚ್ಚು ದುಡ್ಡಿಲ್ಲ. ನಾನು ಹೊಸದಾಗಿ ಇಲ್ಲಿ ಸಮೋಸಗಳ ವ್ಯಾಪಾರ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಕೂಡ ಮೀನಿನಿಂದಲೇ. ಸ್ವಲ್ಪ ಮುಳ್ಳು ಕಡಿಮೆಯಾಗಿರುವ ತಾಜಾ ಮೀನುಗಳು 1 kg ಬೇಕು. ಸ್ವಲ್ಪ ರೇಟು ಕಡಿಮೆ ಮಾಡಿ ಕೊಡಿ ಅಣ್ಣಯ್ಯ. ನಾನು ದಿನೋ ನಿನ್ನ ಹತ್ರನೇ ಕೊಂಡ್ಕೊತೀನಿ. ವ್ಯಾಪಾರಕ್ಕಾಗಿ ಅಂತ ಇದ್ಯಾ? ಆದ್ರಿಂದ ಸರಿಯಮ್ಮ, ನನ್ನ ಹತ್ರ ಒಳ್ಳೆ ಮೀನಿದೆ. ಖಂಡ ಹೆಚ್ಚಾಗಿರುತ್ತದೆ, ಮುಳ್ಳೇನೋ ಕಡಿಮೆ. ಹೊರಗೆ 150 ರೂಪಾಯಿ ಆದ್ರೆ ನಿನಗೆ 100 ರೂಪಾಯಿಗೆ ಕೊಡ್ತೀನಿ ತಾಯಿ, ತಗೋ. ಸಂತೋಷ ಅಣ್ಣಯ್ಯ. ನಾಳೆಯಿಂದ ಕೂಡ ನೀನು ಈ ದಾರಿನಲ್ಲಿ ಹೋಗುವಾಗ ನೀನು ಸ್ವಲ್ಪ ಹೊತ್ತು ನಿಂತ್ಕೋ, ನಾನು ದಿನವೂ ಮೀನ್ ತಗೋತೀನಿ. ಹಾಗೆ ಅನ್ನುತ್ತಾ ಮೀನುಗಳನ್ನು ತೆಗೆದುಕೊಂಡ ಅನಾಮಿಕಾ ತಕ್ಷಣ ಅದನ್ನು ಶುಭ್ರ ಮಾಡಿ ಬೇಯಿಸಿ ಮುಳ್ಳು ತೆಗೆಯುತ್ತಾಳೆ. ಮಸಾಲೆಗಳನ್ನು ಹಚ್ಚಿ ಅದ್ಭುತವಾದ ಮಿಶ್ರಣವನ್ನು ತಯಾರು ಮಾಡುತ್ತಾಳೆ. ಹಿಟ್ಟು ಕಲಸಿ ಸಮೋಸಗಳನ್ನು ಸುತ್ತಲಿಕ್ಕೆ ಶುರು ಮಾಡುತ್ತಾಳೆ. ಮಳೆ ಜೋರಾಗಿ ಬೀಳ್ತಾ ಇರುತ್ತದೆ, ಚಳಿಗಾಳಿ ಬೀಸ್ತಾ ಇರುತ್ತದೆ. ಅನಾಮಿಕಾ ಗುಡಿಸಲಿನಲ್ಲಿ ಒಲೆ ಬೆಳಗಿಸಿ ಬಿಸಿ ಎಣ್ಣೆಯಲ್ಲಿ ಸಮೋಸಗಳನ್ನು ಹಾಕುತ್ತಾಳೆ. ಆಗ ಎಣ್ಣೆಯಲ್ಲಿ ಸಮೋಸಗಳು ಕರಿಯುತ್ತಾ ಇದ್ದರೆ ಚುಯಿ ಎನ್ನುವ ಶಬ್ದ, ಅದರ ಜೊತೆ ಅದ್ಭುತವಾದ ಸುವಾಸನೆ ಸುತ್ತಮುತ್ತಲೂ ವ್ಯಾಪಿಸುತ್ತದೆ. ಆ ಮಳೆಯಲ್ಲಿ ಚಳಿಗೆ ನಡುಗುತ್ತಾ ಆ ದಾರಿಯಲ್ಲಿ ಹೋಗ್ತಾ ಇರುವ ಕೆಲವರು ದಾರಿ ಹೋಕರಿಗೆ ಅನಾಮಿಕಾ ಹಾಕ್ತಾ ಇರುವ ಫಿಶ್ ಸಮೋಸ ವಾಸನೆ ಗಟ್ಟಿಯಾಗಿ ತಗುಲುತ್ತದೆ. ಆ ಸುವಾಸನೆಗೆ ಅವರ ಹೊಟ್ಟೆಯಲ್ಲಿ ಹಸುವೆ ಒಂದೇ ಸಲ ನಿದ್ರೆಯಿಂದೇಳುತ್ತೆ. ಅರೇ, ಮಳೆಯಲ್ಲಿ ಈ ವಾಸನೆ ಏನು ಚೆನ್ನಾಗಿ ಬರ್ತಾ ಇದೆ. ಯಾರು ಹೊಸದಾಗಿ ಇಲ್ಲೇನೋ ಮಾಡ್ತಾ ಇರೋ ಹಾಗಿದೆ. ಹೌದು, ಮೀನಿನ ಕರಿ ವಾಸನೆ, ಮಸಾಲೆ ವಾಸನೆ ಎಲ್ಲ ಸೇರಿ ಬರ್ತಾ ಇದೆ. ಬಾ ಹೋಗಿ ನೋಡೋಣ. ಆ ಬಾಳೆ ಎಲೆ ಗುಡಿಸಲಿನಿಂದ ಬರ್ತಾ ಇರೋ ಹಾಗಿದೆ. ಹಾಗೆ ಅಂದುಕೊಳ್ಳುತ್ತಾ ಇಬ್ಬರು ಕಸ್ಟಮರ್ಸು ಅನಾಮಿಕಳ ಗುಡಿಸಲಿನ ಹತ್ರ ಬರ್ತಾರೆ. ಏನಮ್ಮ, ಇಲ್ಲಿ ಮಳೆಯಲ್ಲಿ ಏನೋ ಬಿಸಿ ಬಿಸಿಯಾಗಿ ಮಾರ್ತಾ ಇದೀಯಾ? ವಾಸನೆ ಅಂತೂ ಸಖತ್ತಾಗಿದೆ. ಬನ್ನಿ ಪಾವನವ್ರೆ, ಇದು ಫಿಶ್ ಸಮೋಸ ಹೊಸದಾಗಿ ಮಾಡ್ತಾ ಇದ್ದೀನಿ. ಈ ಮಳೆಗೆ ಚಳಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ. ಒಂದ್ಸಲ ರುಚಿ ನೋಡಿ. ಫಿಶ್ ಸಮೋಸನ ಬಹಳ ವೆರೈಟಿ ಆಗಿದೆ. ಸರಿ, ಮೊದ್ಲು 1-2 ಕೊಡು ನೋಡೋಣ. ಹಾಗೆ ಅನ್ನುತ್ತಲೇ ಅನಾಮಿಕಾ ಬಿಸಿ ಬಿಸಿ ಸಮೋಸಗಳನ್ನು ಒಂದು ಚಿಕ್ಕ ಬಾಳೆ ಎಲೆಯಲ್ಲಿ ಇಟ್ಟು ಕೊಡುತ್ತಾಳೆ. ಅಬ್ಬಾ, ಏನಿದೆಯಮ್ಮ ರುಚಿ! ಮೇಲೆ ಕರಕರ ಅನ್ನತ್ತಾ, ಒಳಗಡೆ ಮೀನುಗಳ ಮಸಾಲೆ ಖಾರವಾಗಿ ಸಖತ್ತಾಗಿದೆ. ನಾನು ನನ್ನ ಜೀವನದಲ್ಲಿ ಇಷ್ಟು ರುಚಿಕರವಾದ ಸಮೋಸನೇ ತಿಂದಿಲ್ಲ. ಹೌದಾ, ನಂಗೂ ಒಂದು ಕೊಡಮ್ಮ. ಹಾಗ ಕಸ್ಟಮರ್ ಅದನ್ನು ತೆಗೆದುಕೊಂಡು ತಿಂದು ನೋಡುತ್ತಾನೆ. ನಿಜವಾಗಿ ಅದ್ಭುತವಾಗಿದೆ ಅಮ್ಮ. 10 ರೂಪಾಯಿಗೆ ಇದು ಬಹಳ ಕಡಿಮೆ. ನಂಗೆ ಇನ್ನೊಂದು 10 ಸಮೋಸ ಪ್ಯಾಕ್ ಮಾಡು, ಮನೇಲಿರೋರಿಗೆ ಕೂಡ ತಗೊಂಡೋಗ್ತೀನಿ. ಹಾಗೆ ಭಾವನವ್ರೆ, ಇರಿ, ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೀನಿ. ಹಾಗೆ ಶುರುವಾದ ಅನಾಮಿಕಳ ವ್ಯಾಪಾರ ಆ ದಿನವೆಲ್ಲ ನಿಲ್ಲಲಿಲ್ಲ. ಆ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬರು ಆ ವಾಸನೆಗೆ ನಿಂತು ಸಮೋಸಗಳನ್ನು ಕೊಂಡ್ಕೊಂಡು ಹೋಗುತ್ತಾರೆ. ಅನಾಮಿಕ ತಂದ ಕಿಲೋ ಮೀನುಗಳು ಸಾಯಂಕಾಲಕ್ಕೆ ಆಗಿ ಹೋಗುತ್ತದೆ. ಮೊದಲ ದಿನವೇ ಅನಾಮಿಕಂಗೆ ಒಳ್ಳೆ ಲಾಭ ಬರುತ್ತೆ. ಆ ರಾತ್ರಿ ಅನಾಮಿಕಾ ಆನಂದದಿಂದ ಆ ದುಡ್ಡನ್ನು ಶಾರದಳ ಕೈಯಲ್ಲಿಡ್ತಾಳೆ. ಆಗ ಮನೆಯಲ್ಲಿ ರಾತ್ರಿ ಹೊತ್ತಿನ ಸಮಯದಲ್ಲಿ ಅನಾಮಿಕಾ ಶಾರದಳ ಹತ್ರ ಹೀಗಂತಾಳೆ. ಅತ್ತೆ, ತಗೊಳ್ಳಿ, ಈ ದಿನದ ನಮ್ಮ ಸಂಪಾದನೆ ಬಂಡವಾಳ ಹೋಗಿ ನಮಗೆ 300 ರೂಪಾಯಿ ಲಾಭ ಬಂದಿದೆ ಅತ್ತೆ. ಅಮ್ಮ ಅನಾಮಿಕಾ, ನಿನ್ನ ಕೈಯ ಸಲಹೆಯಿಂದ ಈ ದಿನ ನಮ್ಮನೆಯಲ್ಲಿ ಹೊತ್ತು ಕಳೆದಿದೆ ಅಮ್ಮ. ನೀನು ನಮ್ಮ ಪಾಲಿನ ಲಕ್ಷ್ಮೀ ದೇವಿ ತಾಯಿ. ನನಗೇನಕ್ಕೋ ಈ ವ್ಯಾಪಾರ ಮುಂದೆ ಮುಂದೆ ಇನ್ನೂ ದೊಡ್ಡದಾಗುತ್ತೆ ಅನಿಸ್ತಾ ಇದೆ ಅಮ್ಮ. ನಿನ್ನ ಬುದ್ಧಿವಂತಿಕೆಗೆ ನನ್ನ ಕೃತಜ್ಞತೆಗಳು. ಅನಾಮಿಕಾ, ನೀನು ಒಬ್ಬಳೇ ಆ ಒಳ್ಳೆ ಹತ್ರ ಪಡ್ತಾ ಇರೋ ಕಷ್ಟ ನೋಡ್ತಾ ಇದ್ರೆ ನನ್ನ ಮನಸ್ಸು ಕಳುಕ್ಕನತ್ತೆ. ನಿನ್ನ ನೋಡಿ ನಾನು ಬಹಳ ಕಲ್ತ್ಕೊಂಡಿದ್ದೀನಿ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಳೆಗಾಲದ ಜೋರು ಏನೂ ಕಡಿಮೆ ಆಗಲಿಲ್ಲ. ಅನಾಮಿಕಳ ಫಿಶ್ ಸಮೋಸದ ರುಚಿ ಆ ಊರೆಲ್ಲ ವ್ಯಾಪಿಸುತ್ತದೆ. ಸಾಯಂಕಾಲವೆಂದರೆ ಸಾಕು, ಅನಾಮಿಕಾ ಮಾಡುವ ಬಾಳೆ ಎಲೆ ಗುಡಿಸಲಿನ ಮುಂದೆ ಜನಗಳ ಜಾತ್ರೆ ಶುರುವಾಗುತ್ತದೆ. ಪ್ರತಿದಿನವೂ ಆ ಮೀನುಗಳ ವ್ಯಾಪಾರಿ ಅನಾಮಿಕಳಿಗೆ 5 kg ಮೀನು ಕೊಟ್ಟು ಹೋಗ್ತಾ ಇದ್ದ.
ಅನಾಮಿಕಾ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೀನುಗಳನ್ನು ತೊಳೆಯೋದು, ಹಿಟ್ಟು ಕಲಸೋದು, ಸಮೋಸಗಳು ಮಾಡುವುದು, ಹೀಗೆ ಏಕದಾಟಿಯಾಗಿ ಕಷ್ಟಪಡ್ತಾನೆ ಇರ್ತಾಳೆ. ಒಂದು ದಿನ ಸಾಯಂಕಾಲ ಮಳೆ ಬೀಳ್ತಾ ಇರುತ್ತದೆ. ಗುಡಿಸಲಿನಲ್ಲಿ ಅನಾಮಿಕಾ ಸುಸ್ತಾಗಿ ಬೆವರು ಒಸುತ್ತಾ ಸಮೋಸ ಮಾಡ್ಕೋತಾ ಇರ್ತಾಳೆ. ಮನೆಯೊಳಗಿಂದ ಶಾರದಾ ಪ್ರಸಾದ್ ಅದೆಲ್ಲ ನೋಡ್ತಾ ಇರ್ತಾರೆ. ಏನು ಅಂದ್ರೆ, ಅನಾಮಿಕಳನ್ನು ನೋಡಿದ್ರ, ನಮಗಾಗಿ, ನಮ್ಮ ಹೊಟ್ಟೆ ತುಂಬಿಸಲಿಕ್ಕಾಗಿ ಆ ಹಸುಕಂದ ಎಷ್ಟು ಕಷ್ಟಪಡ್ತಾ ಇದೀಯ ನೋಡಿ. ಹೊಗೆಗೆ ಕಣ್ಣೆಲ್ಲ ಕೆಂಪಾಗಿ ಹೋಗ್ತಾ ಇದೆ ಮಗುಗೆ. ನಿಂತು ನಿಂತು ಕಾಲ್ ನೋವು ಬರ್ತಾ ಇದ್ರು ಕೂಡ ಮುಖದಲ್ಲಿ ಚಿರುನಗೆ ಅಲ್ಲಾಡದೆ ಜನಕ್ಕೆ ನಮ್ಮ ಹೊಟ್ಟೆ ತುಂಬಿಸಲಿಕ್ಕಾಗಿ ಸಮೋಸ ಮಾರ್ತಾ ಇದ್ದಾಳೆ ರೀ. ಹೌದು ಶಾರದಾ, ಸೊಸೆ ಕಷ್ಟಪಡ್ತಾ ಇದ್ರೆ ಅತ್ತೆ ಮಾವರಾಗಿ ನಾವು ಮನೆಯೊಳಗೆ ಕೂತ್ಕೊಳ್ಳೋದು ಧರ್ಮವಲ್ಲ. ನಮ್ಮ ಕೈಲಾಗದ ತನವನ್ನು ಆ ಮಗು ಎತ್ಕೋತಾ ಇದೆ. ಇನ್ನು ಮೇಲಿಂದ ನಮಗೆ ವಿಶ್ರಾಂತಿ ಇಲ್ಲ ಶಾರದಾ. ಬಾ, ನಮ್ಮ ಸೊಸೆಗೆ ಆಧಾರವಾಗಿ ನಿಲ್ಲೋಣ. ಅಪ್ಪ, ನಾನು ಕೂಡ ಈ ದಿನದಿಂದ ಅನಾಮಿಕಳ ಜೊತೆ ಗುಡಿಸಲಲ್ಲಿ ಕೆಲಸ ಮಾಡ್ತೀನಿ. ಹಿಟ್ಟು ಕಲ್ಸೋದು, ಮೀನುಗಳನ್ನು ಶುಭ್ರ ಮಾಡೋದನ್ನ ನಾನ್ ನೋಡ್ಕೋತೀನಿ. ಅನಾಮಿಕ ಕೇವಲ ಸಮೋಸ ಹಾಕೋದು ಮಾತ್ರ ಮಾಡ್ತಾಳೆ. ಹೌದು ಕಣೋ ಮಗನೇ, ದುಡ್ಡು ತಗೊಳ್ಳೋದು, ಕಸ್ಟಮರ್ಗೆ ಬಾಳೆ ಎಲೆಯಲ್ಲಿ ಬಡಿಸೋದು ನಾನ್ ನೋಡ್ಕೋತೀನಿ. ನಿಮ್ಮ ತಂದೆಯವರು ಆ ಗುಡಿಸಲನ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡುವ ಕೆಲಸದಲ್ಲಿರ್ತಾರೆ. ಆ ಸಮಯದಲ್ಲಿ ಅತ್ತೆ ಮಾವಂದಿರೋ ಗಂಡ ತೆಗೆದುಕೊಂಡ ನಿರ್ಣಯ ಅನಾಮಿಕಂಗೆ ಗೊತ್ತಿಲ್ಲ. ತನ್ನ ಕೆಲಸದಲ್ಲಿ ಮುಳುಗಿ ಹೋಗಿರುವಾಗ ಮೂವರು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಆ ಗುಡಿಸಲಿನ ಒಳಗೆ ಬರುತ್ತಾರೆ. ಅತ್ತೆ, ನೀವೇನಕ್ಕೆ ಇಲ್ಲಿಗೆ ಬಂದ್ರಿ? ಮಳೆ ಬರ್ತಾ ಇದೆ. ಮಾವಂಗೆ ಮೊದಲೇ ಶೀತ. ರಮೇಶ್, ನೀವು ನಿಜಕ್ಕೂ ಏನಕ್ಕೆ ಬಂದಿದ್ದೀರಾ? ಮೊದಲು ನೀವೆಲ್ಲ ಸರಿ ಒಳಗಡೆ ಹೋಗಿ. ನಾವು ಒಳಗೆ ಕೂತ್ಕೊಳ್ಳೋಕೆ ಬಂದಿಲ್ಲ ಅನಾಮಿಕಾ, ನಿನ್ನ ಕಷ್ಟ ಹಂಚ್ಕೊಳ್ಳೋದಕ್ಕೆ ಬಂದಿದೀವಿ. ಇನ್ನು ಮೇಲಿಂದ ಈ ವ್ಯಾಪಾರ ನಿನ್ನೊಬ್ಬಳದೇ ಅಲ್ಲ, ನಮ್ಮ ಕುಟುಂಬವೆಲ್ಲರದ್ದು. ಎಲ್ಲರೂ ಕಷ್ಟಪಟ್ಟು ಮಾಡ್ಕೊಳ್ಳೋಣಮ್ಮ. ಹೌದಮ್ಮ, ನೀನು ನಮ್ಮ ಕಷ್ಟವನ್ನು ತೀರ್ಸೋದಕ್ಕೆ ಎಷ್ಟು ಸಾಹಸ ಮಾಡುತ್ತಾ ಇರುವಾಗ ನಾವು ನಿನಗೆ ಸಹಾಯ ಮಾಡದೇ ಇದ್ರೆ ಹೇಗೆ? ನೀನು ಸ್ವಲ್ಪ ಪಕ್ಕಕ್ಕೆ ಜರುಗಮ್ಮ. ಸಮೋಸಗಳು ಬಡಿಸುವ ಜವಾಬ್ದಾರಿ ನಂದು, ಹಾಗೆ ನನ್ನ ಹೆಂಡತಿದು. ನಾನು ನಿನಗೆ ಬೇಕಾದ ಪದಾರ್ಥ ಕೊಡ್ತೀನಿ ಅನಾಮಿಕಾ, ನೀನು ಕೇವಲ ಬಿಸಿ ಎಣ್ಣೆಯಲ್ಲಿ ಸಮೋಸ ಮಾಡ್ತಾ ಇರು ಸಾಕು. ಅತ್ತೆ, ಮಾವಯ್ಯ, ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ಗೆ ಅಳು ಬರ್ತಾ ಇದೆ. ನನಗೆ ಯಾವ ಕಷ್ಟನೂ ಇಲ್ಲ, ಆದ್ರೆ ನೀವು ಜೊತೆಯಾಗಿದ್ದರೆ ನನಗೆ ಸ್ವಲ್ಪ ಬೆಟ್ಟದಂತ ಧೈರ್ಯ ಬರುತ್ತೆ. ಆ ದಿನದಿಂದ ಆ ಬಾಳೆ ಎಲೆ ಗುಡಿಸಲು ಒಂದು ಚಿಕ್ಕ ಹೋಟೆಲ್ ಆಗಿ ಬದಲಾಗಿ ಹೋಗುತ್ತದೆ. ರಮೇಶ್ ಮೀನುಗಳನ್ನು ತಂದು ಶುಭ್ರ ಮಾಡ್ತಾ ಇದ್ದ. ಅನಾಮಿಕಾ ಮಸಾಲೆಯನ್ನು ಹಚ್ಚಿ ಸಮೋಸ ಮಾಡ್ತಾ ಇದ್ಲು. ಶಾರದಾ ಪ್ರಸಾದರು ಕಸ್ಟಮರ್ಗೆ ಕಿರುನಗೆಯಿಂದ ಬಡಿಸಿ ದುಡ್ಡು ತಗೋತಾ ಇದ್ರು. ಕುಟುಂಬವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡುವುದನ್ನು ನೋಡಿ ಕಸ್ಟಮರ್ಸ್ ಕೂಡ ಬಹಳ ಸಂತೋಷಿಸುತ್ತಾ ಇದ್ರು. ಹಾಗಿರುವಾಗ ವ್ಯಾಪಾರ ಜೋರಾಗಿ ಸಾಗುತ್ತಾ ಇರುತ್ತದೆ. ಕಸ್ಟಮರ್ಸ್ ಗಳ ರಶ್ ಕೂಡ ಹೆಚ್ಚಾಗುತ್ತದೆ. ಏನು ಪ್ರಸಾದ್ ಅವರೇ, ನಿಮ್ಮ ಸೊಸೆ ಕೈಯ ರುಚಿ ಬಹಳ ಅಮೋಘ. ದಿನಕ್ಕೂ ಸಮೋಸ 2 ಸಮೋಸ ತಿನ್ನದೆ ನಂಗೆ ನಿದ್ರೆ ಬರೋದಿಲ್ಲ. ಎಲ್ಲ ನನ್ನ ಸೊಸೆ ಮಹಾತ್ಮ ಸ್ವಾಮಿಯವರೇ. ದೇವರು ನಮಗೆ ಸೊಸೆ ರೂಪದಲ್ಲಿ ವರಲಕ್ಷ್ಮಿ ಕೊಟ್ಟಿದ್ದಾರೆ. ಸ್ವಾಮಿಯವರೇ, ತಗೊಳ್ಳಿ, ಈ ಸಮೋಸಗಳು ತಣ್ಣಗಾಗದೇ ಇದ್ದ ಹಾಗೆ ತಿನ್ಬಿಡಿ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಕೊಡಿ ಅಮ್ಮನವ್ರೆ, ಬರ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ದಿನವೂ ತಿಂಗಳಾಗಿ ಬದಲಾಗುತ್ತದೆ. ಮಳೆಗಾಲ ಪೂರ್ತಿ ಆದರೂ ಅನಾಮಿಕಾ ಫಿಶ್ ಸಮೋಸಗಳಿಗೆ ಗಿರಾಕಿ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ಅವರು ಈಗ ಆ ಚಿಕ್ಕ ಗುಡಿಸಲನ್ನು ತೆಗೆದು ಅಲ್ಲಿ ಪಕ್ಕಾ ಒಂದು ಚಿಕ್ಕ ಶೀಟಿನ ಶೆಡ್ ಹಾಕುತ್ತಾರೆ. ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ಸಾಲವೆಲ್ಲ ತೀರಿ ಹೋಗುತ್ತದೆ. ಪ್ರಸಾದ್ ಶಾರದರಿಗಂತೂ ಎಷ್ಟೋ ಮನಃಶಾಂತಿಯಾಗಿರುತ್ತದೆ. ಒಂದು ದಿನ ರಾತ್ರಿ ವ್ಯಾಪಾರ ಮುಗಿದ ನಂತರ ಕುಟುಂಬವೆಲ್ಲ ಸೇರಿ ಊಟ ಮಾಡ್ತಾ ಇರ್ತಾರೆ. ಅಮ್ಮ ಅನಾಮಿಕಾ, ಈ ದಿನ ನಾನು ಮಾರ್ಕೆಟ್ ಅಲ್ಲಿ ನಮ್ಮ ಸಾಲವನ್ನೆಲ್ಲ ಪೂರ್ತಿಯಾಗಿ ತೀರಿಸಿದೆ ತಾಯಿ. ಈಗ ನಾವು ಯಾರಿಗೂ 1 ರೂಪಾಯಿ ಕೂಡ ಕೊಡೋದಿಕ್ಕಿಲ್ಲ. ಇದೆಲ್ಲ ಕೇವಲ ನಿನ್ನಿಂದಲೇ ಸಾಧ್ಯವಾಯ್ತಮ್ಮ. ಹೌದು ಅನಾಮಿಕಾ, ನನಗೆ ಹೊರಗಡೆ ಕೆಲಸ ಸಿಗದೆ ಇದ್ರು ಈಗ ನಮ್ಮ ಸ್ವಂತ ವ್ಯಾಪಾರದಲ್ಲಿ ನಾನೇ ಒಬ್ಬ ಯಜಮಾನ ಆಗಿದ್ದೀನಿ. ನೀನು ನನ್ನ ಕಣ್ಣು ತೆರೆಸಿದೀಯಾ. ಬಡತನದಲ್ಲಿ ನಮ್ಮ ಮನೆಗೆ ಸೊಸೆಯಾಗಿ ಕಾಲಿಟ್ಟಿದ್ದಕ್ಕೆ ಮೊದಲಲ್ಲಿ ನಾನು ಬಹಳ ಕೀಳಾಗಿ ನೋಡಿದೆ ಅಮ್ಮ. ನನ್ನನ್ನು ಕ್ಷಮಿಸು ಅನಾಮಿಕ ತಾಯಿ. ಕಷ್ಟ ಸುಖ ತಿಳಿದವರಿಗೆ ಕಣ್ಣೀರು ಒರೆಸುವ ಮನಸ್ಸಿರುತ್ತೆ ಅಂತ ನೀನು ನಿರೂಪಿಸಿದ್ಯಾ. ಈ ಮಳೆಯಲ್ಲಿ ನೀನು ಶುರು ಮಾಡಿದ ಆ ಚಿಕ್ಕ ಬಾಳೆ ಎಲೆ ಗುಡಿಸಲು ಈ ದಿನ ನಮ್ಮ ಜೀವನಕ್ಕೆ ದೊಡ್ಡ ಕೋಟೆಯಾಗಿ ಬದಲಾಗಿ ನಮ್ಮ ಹೊಟ್ಟೆನ ತುಂಬ್ತಾ ಇದೆ ತಾಯಿ. ಅತ್ತೆ, ನೀವು ನನ್ನನ್ನು ಕ್ಷಮಿಸು ಅಂತ ಕೇಳ್ಬೇಡಿ. ನನಗೆ ತವರು ಮನೆಯಲ್ಲಿ ಸಿಕ್ಕದ ಪ್ರೇಮ ಇಲ್ಲಿ ನಿಮ್ ಹತ್ರ ಮಾವಯ್ಯನ ಹತ್ರ ಸಿಕ್ಕಿದೆ. ನೀವು ನನ್ನ ಆಲೋಚನೆಯನ್ನ ಗೌರವಿಸಿದ್ದೀರಾ, ನನ್ನ ಕಷ್ಟದಲ್ಲಿ ಪಾಲು ಹಂಚಿಕೊಂಡಿದ್ದೀರಾ. ಈ ವಿಜಯ ನನ್ನೊಬ್ಬಳದೇ ಅಲ್ಲ, ನಮ್ಮೆಲ್ಲರದ್ದು. ನಾವು ಒಗ್ಗಟ್ಟಾಗಿದ್ದರೆ ಎಂತ ಬಡತನವನ್ನು ಜಯಿಸಬಹುದು ಅಂತ ನನಗೆ ಈ ಕುಟುಂಬದಿಂದ ಅರ್ಥವಾಯ್ತು ಅತ್ತೆ. ಹಾಗೆ ಆ ರಾತ್ರಿಯ ಮನೆಯಲ್ಲಿ ಎಷ್ಟು ಸಂತೋಷ ಬೆಳಗುತ್ತದೆ. ಒಂದು ಬಡ ಸೊಸೆ ತನ್ನ ಚಿಕ್ಕ ಆಲೋಚನೆಯಿಂದ ಛಲದಿಂದ ಮಳೆಯನ್ನು ಕೂಡ ಲೆಕ್ಕಿಸದೆ ಮಾಡಿದ ಆ ಫಿಶ್ ಸಮೋಸ ವ್ಯಾಪಾರ ಆ ಕುಟುಂಬದ ಜೀವನವನ್ನೇ ಬದಲಾಯಿಸಿತು. ಕಷ್ಟಪಡುವ ಗುಣ ಕುಟುಂಬ ಸಭ್ಯರ ಮಧ್ಯೆ ಒಗ್ಗಟ್ಟು ಇದ್ದರೆ ಯಾವ ಸಮಸ್ಯೆಯಾದರೂ ಎದುರಿಸಬಹುದು ಎಂದು ಅನಾಮಿಕಾ ನಿರೂಪಿಸುತ್ತಾಳೆ. ಆ ಊರಿನಲ್ಲಿ ಅನಾಮಿಕಾ ಫಿಶ್ ಸಮೋಸ ಆಗಿನಿಂದ ಎಷ್ಟೋ ಪ್ರಸಿದ್ಧಿ ಹೊಂದುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.